ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನು ಕೂಡ ಹೂವು, ಹಣ್ಣು, ತಾಂಬೂಲ, ಹಾಲು ಇಟ್ಕೊಂಡು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾಗರ ಹಾವು ಮೊಟ್ಟೆಯಿಂದ ಆಚೆ ಬಂದ ಮೇಲೆ ಬೆಳೆದು ದೊಡ್ಡದಾಗಿ ಹುತ್ತ ಬಿಟ್ಟು ಹೋಗ್ತಾವಂತೆ. ವರ್ಷಕ್ಕೊಮ್ಮೆ ಎಲ್ಲವೂ ಬಂದು ಸೇರೋ ದಿನವೇ ಪಂಚಮಿ ಹಬ್ಬ. ಇದಕ್ಕೋಸ್ಕರನೇ ಇದಕ್ಕೆ ನಾಗರ ಪಂಚಮಿ ಅಂತ ಕರೀತಾರೆ. ಹಾಗೆ ಈ ದಿನ ಅವರವರ ಅಣ್ಣ, ತಮ್ಮ, ಅಕ್ಕ, ತಂಗಿಯರನ್ನ ನೆನೆಸ್ಕೊಂಡು ಪೂಜೆ ಮಾಡೋ ಉದ್ದೇಶವೇ ಇದಾಗಿರುತ್ತೆ. ಕೆಲವರು ಸಕಲ ನಾಗದೋಷ ಪರಿಹಾರಕ್ಕಾಗಿ ಪೂಜೆ ಮಾಡ್ತಾರೆ. ನಾನು ಕೂಡ ಇದೇ ಉದ್ದೇಶಕ್ಕಾಗಿ ಪೂಜೆ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಅಕಸ್ಮಾತ್ ಏನಾದರೂ ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ನೋಡಿದ ಹಾಗೆ ಉತ್ತರ ಕರ್ನಾಟಕದ ಜನ ಈ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿರ್ತಾರೆ. ಕಾರಣ ಗೊತ್ತಿಲ್ಲ, ಆದರೆ ಅವರವರ ಆಚರಣೆ ವಿಭಿನ್ನವಾಗಿರುತ್ತೆ. ಇನ್ನು ಜೈನ್ಸ್ ಅಂತ ಬಂದಾಗ ಅದೇ ನಾವು ಸೇಟ್ಸ್ ಅಂತ ಕರಿತೀವಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಈ ಹಬ್ಬನ ಆಚರಿಸ್ತಾರೆ. ಅವರು ಶಿವನ ತುಂಬ ಆರಾಧಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಏನೇ ಇರಲಿ, ಮನಶುದ್ಧ ಇಟ್ಕೊಂಡು ದೇವ್ರನ್ನ ಸ್ಮರಿಸಿದ್ರೆ ಸಾಕು, ಎಂಥ ಪೂಜೆನಾದರೂ ದೇವರು ಒಪ್ಕೋತಾರೆ. ಈ ದೇವಸ್ಥಾನದಲ್ಲಿ 3 ನಾಗರಕಟ್ಟೆಗಳಿದೆ. ನಾವು ಹೋದಾಗ ಎಲ್ಲ ನಾಗರಕಟ್ಟೆಗಳು ಕೂಡ ಬ್ಯುಸಿ ಇದ್ದವು. ಹಾಗೆ ನಾನು ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲರೂ ಸ್ವಲ್ಪ ಸರಿದ್ರು. ಸೊ ಎಲ್ಲ ಈಸಿಯಾಗಿ ಸರಾಗವಾಗಿ ಪೂಜೆ ಆಯಿತು, ಯಾವುದೇ ವಿಘ್ನಗಳಿಲ್ಲದೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಇದ್ದಾರೆ. ಎಲ್ಲ ದೇವರುಗಳನ್ನು ನೋಡಿ ಆಶೀರ್ವಾದ ಪಡ್ಕೊಂಡು ನಾನು ಮನೆಗೆ ಹೋದೆ. ಸರಿ, ಮತ್ತೆ ಸಿಕ್ಕೋಣ ಇನ್ನೊಂದು ವ್ಲಾಗ್ನಲ್ಲಿ. ನಮಸ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಆಯಿತಾ.